ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರಕ್ಷಿತಾ ಕಿಚನ್ಗೆ ಸ್ವಾಗತ. ಇದೀಗ ನಿಮಗಾಗಿ ಸವಿಯಾದ ಮತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಶ್ರೂಮ್ ಬಟರ್ ಮಸಾಲ ಮಾಡುವ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. 200 ಗ್ರಾಮ್ನಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಕ್ಲೀನಾಗಿ ಸ್ವಚ್ಛಾಗಿ ಅದು ತೊಳ್ಕೊತಾ ಇದ್ದೀನಿ. ತೊಳ್ಕೊಬೇಕು. ತೊಳ್ಕೊಂಡ ನಂತರ ಅದನ್ನು ಮ್ಯಾಗಿನ ಲೇಯರ್ ಏನು ಇರುತ್ತಲ್ಲ ಅದನ್ನು ಒಂದು ಲೇಯರ್ ತೆಗಿಬೇಕು. ಇಲ್ಲಾಂದರೆ ಎಲ್ಲ ಮಣ್ಣಿರುತ್ತೆ. ತೆಗೆದ ನಂತರ ಒಂದು ಮಶ್ರೂಮಲ್ಲಿ 4 ಭಾಗಾಗಿ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಕಟ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಒಂದು ಪ್ಲೇಟ್ ಒಳಗೆ ಅದನ್ನೆಲ್ಲ ಕಟ್ ಮಾಡಿದ್ದು ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಒಂದು 10 ಮೆಣಸಿನ್ಕಾಳನ್ನಷ್ಟು ತೊಗೊಂಡಿದ್ದೀನಿ. ಮೆಣಸಿನ್ಕಾಳು ಅದನ್ನು ಸ್ವಲ್ಪ ಸಣ್ಣಾಗಿ ಜಜ್ಕೋತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಗರಂ ಮಸಾಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ. ಕಸ್ತೂರಿ ಮೇಥಿ ಹಾಕ್ಕೊಂಡಿದ ನಂತರ 1 ಕಪ್ನಷ್ಟು ಕರ್ಡ್ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟ್ನಲ್ಲಿ ಮುಚ್ಚಿಟ್ಟು ಒಂದು 5ರಿಂದ 10 ನಿಮಿಷ ಮುಚ್ಚಿಡಿ. ಒಂದು ಬಾಣಲೆ ತಗೊಂಡು ಅಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಂದು ಚಕ್ಕೆ, 3 ಲವಂಗ, 2 ಏಲಕ್ಕಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ ನಂತರ ಒಂದು ಸಣ್ಣಗೆ ಹೆಂಚಿದ್ದು ಈರುಳ್ಳಿ ತಗೊಂಡು ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಬ್ರೌನ್ ಆಗೋವರೆಗೂ ಹುರಿಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಎಲ್ಲ ಮಸಾಲೆ ಪದಾರ್ಥ ಆಗಲಿ ಈರುಳ್ಳಿ ಆಗಲಿ ಸೇದು ಹೋಗ್ತದೆ. ಈ ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿರ್ಚಿ ತೊಗೊಂಡು 2 ಭಾಗಾಗಿ ಕಟ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ನಷ್ಟು ಪೇಸ್ಟ್ ತೊಗೊಂಡು ಹಾಕ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಧನಿಯಾ ಪುಡಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡ ನಂತರ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. 1 ಕಪ್ಪಿನಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ. ನೋಡಿ ಒಂದು 2-3 ನಿಮಿಷ ಬೇಯಿಸಿದ ನಂತರ ಈ ಥರ ಬರುತ್ತೆ. ಅದಕ್ಕೆ 1 ಕಪ್ಪಿನಷ್ಟು ಟೊಮೆಟೊ ಹಾಕ್ಕೊಳ್ಳಿ. 1 ಟೊಮೆಟೊ. ಬಟರ್ ಹಾಕ್ಕೊಳ್ಳಿ. ಬಟರ್ ಅಂದರೆ ಬೆಣ್ಣೆ. ಫ್ರಿಜ್ನಲ್ಲಿ ಇಟ್ಟಿದ್ದಕ್ಕೆ ಸ್ವಲ್ಪ ಗಟ್ಟಿಯಾಗೈತಿ. ಅದು ಸ್ವಲ್ಪ ಇದ್ರೊಳಗೆ ಹಾಕಿದ ಮೇಲೆ ಅದು ಇದಾಗ್ತೈತಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ಒಂದು 2ರಿಂದ 3 ನಿಮಿಷ ಟೊಮಾಟೊ ಬೇಯೋವರೆಗೂ ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಇರಿ. ಲೋ ಫ್ಲೇಮ್ ಒಳಗೆ ಇಟ್ಕೊಳ್ಳಿ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಪೂರ ಎಲ್ಲ ಏನು ಮಿಕ್ಸ್ ಆಗ್ತಿದ್ಲ ಲೋ ಫ್ಲೇಮ್ ಒಳಗೆ ಇಟ್ಟ ಒಂದು ಪ್ಲೇಟ್ ಮುಚ್ಚಿ 2ರಿಂದ 3 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡಬೇಕು. ಬೇಯ್ದ ನಂತರ ನಾವೇನು ಮಶ್ರೂಮ್ ಕಲಿಸಿಟ್ಕೊಂಡಿದ್ದಿಲ್ಲ ಹೆಂಚು ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಪದಾರ್ಥ ಎಲ್ಲ ಪೂರ ಎಲ್ಲ ಇದಾಗೋವರೆಗೂ ಅದನ್ನು ಮಿಕ್ಸ್ ಮಾಡ್ಕೊಂಡ ನಂತರ 5 ನಿಮಿಷ ಆದರೂ ಮಿನಿಮಮ್ 5ರಿಂದ 6 ನಿಮಿಷ ಆದರೂ ಅದನ್ನು ಪ್ಲೇಟ್ ಮುಚ್ಚಿ ಇಡಬೇಕು. ಇಟ್ಟ ನಂತರ ನೋಡು ಯಾವ ಥರ ಬಂದೈತಿ. ಈ ಥರ ಅದು ಸ್ವಲ್ಪ ಕುದಿಬೇಕು. 5ರಿಂದ 6 ಗೋಡಂಬಿ ತೊಗೊಂಡಿದ್ನಿ. ಅದನ್ನು ಸಣ್ಣಗೆ ರುಬ್ಕೊಂಡು ಪುಡಿ ಮಾಡಿದ್ಲ ಹಾಕ್ಕೊಳತ್ತೀನಿ. ಅದನ್ನು ಹಾಕ್ಕೊಂಡು ಕಾಸೈತ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ಒಂದು ಅರ್ಧ ಗ್ಲಾಸ್ನಷ್ಟು ಅದಕ್ಕೆ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೋಬೇಕು. ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ ನಂತರ ಅದೇನೈತಲ್ಲ ಅದೆಲ್ಲ ಕುದಿಬೇಕು. ಮಸಾಲೆ ಪದಾರ್ಥ ಮಶ್ರೂಮ್ ಇದೆಲ್ಲ ನೀರು ಹಾಕಿದ್ದೆಲ್ಲ ಚೆನ್ನಾಗಿ ಫ್ಲೇವರ್ ಬರ್ತೈತಿ. ಈ ಥರ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಪ್ಲೇಟ್ ಮುಚ್ಚ್ರಿ. ಪ್ಲೇಟ್ ಮುಚ್ಚಿ ಲೋ ಫ್ಲೇಮ್ ಒಳಗೆ ಅದನ್ನು ಸಣ್ಣ ಇಟ್ಕೊಂಡು ಅದಕ್ಕೆ 5ರಿಂದ 10 ನಿಮಿಷ ಆದರೂ ಮಿನಿಮಮ್ ಅದು ಕುದಿಬೇಕು. ಕುದೀತಂದ್ರೆ ಫ್ಲೇವರ್ ಭಾರಿ ಬರ್ತೈತಿ. 5ರಿಂದ 10 ನಿಮಿಷ ಕುದ್ದೈತಿ. ಈಗ ನೋಡೋನು ಹೆಂಗಾಗೈತೆ ತೆಗೆದ
ನೋಡಿರಿ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳಿ ಮತ್ತು ಮ್ಯಾಲೆ ಸ್ವಲ್ಪ ಹಾಕ್ಕೊಂಡ ನಂತರ ಕೊತ್ತಂಬರಿ ಸಣ್ಣಗೆ ಹೆಂಚ್ಕೊಂಡು ಅದ್ರ ಮ್ಯಾಗ ಹಾಕ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಕೊನೆಯಲ್ಲಿ ಮಶ್ರೂಮ್ ಬಟರ್ ಮಸಾಲ ರೆಡಿ ಆಗೈತಿ. ಇದನ್ನು ನೀವು ಚಪಾತಿ ಒಳಗೂ ತಿನ್ಬೋದು, ಪರೋಟ, ರೊಟ್ಟಿ, ತಂದೂರಿ ರೊಟ್ಟಿ ಒಳಗೂ ನಡಿತೈತಿ. ಈ ರೆಸಿಪಿ ನೀವು ಮನೆ ಒಳಗೆ ಒಮ್ಮೆ ಟ್ರೈ ಮಾಡಿ ನೋಡಿರಿ, ಹೆಂಗೈತೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ.